ಬ್ರಿಟಿಷ್ ರೆಕಾರ್ಡ್ಸ್ ಹೇಳ್ತಾ ಇದೆ ಆತ ಬರಿಗೈಯಲ್ಲೇ ಹುಲಿನ ಕೊಂದ ಅಂತ. ಅದಕ್ಕೆ ನಾವೆಲ್ಲ ಆತನನ್ನ ಮೈಸೂರು ಹುಲಿ ಅಂತ ಕರಿತೀವಿ ಅಂತ. ಇದನ್ನೆಲ್ಲ ನಾವು ಪಾಠ ಪುಸ್ತಕಗಳಲ್ಲಿ ಓದಿದ್ವಿ. ಆದ್ರೆ ಆ ಪಾಠ ಪುಸ್ತಕಗಳಲ್ಲಿ ಇರೋದು ಮಾತ್ರ ಇತಿಹಾಸನ? ನಮಸ್ಕಾರ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ತ್ರಿಶೂಲ್ ಗೌಡ. ನಿಜವಾದ ಇತಿಹಾಸ ಇರೋದು ಪಾಠ ಪುಸ್ತಕಗಳಲ್ಲಿ ಮಾತ್ರ ಅಲ್ಲ. ನಿಜವಾದ ಇತಿಹಾಸ ಇರೋದು ಆ ಮಣ್ಣಿನಲ್ಲಿ, ಆ ಜನರ ರಕ್ತದಲ್ಲಿ, ತಲೆತಲಾಂತರಗಳಿಂದ ಹಿರಿಯರು ಹೇಳ್ಕೊಂಡ್ ಬಂದಿರೋ ಆ ಕಥೆಗಳಲ್ಲಿ. ಕೊಡಗಿನ ಜನ ಯಾಕೆ ಇವತ್ತಿಗೂ ಒಂದು ಪ್ರದೇಶದ ಹೆಸರನ್ನ ಕೇಳಿದ್ರೆ ಮೌನವಾಗ್ತಾರೆ? ಯಾಕೆ ಕೊಡವರಿಗೆ ಇವತ್ತಿಗೂ ಕೂಡ ಆ ಒಂದು ನಂಬಿಕೆ ದ್ರೋಹದ ನೆನಪು ಕಾಡ್ತಾ ಇದೆ? ಸೊ ನಾನು ಆವಾಗ್ಲೇ ಹೇಳ್ದೆ, ಹುಲಿಯನ್ನು ಕೊಂದ ಮಾತ್ರಕ್ಕೆ ಈತನನ್ನ ಮೈಸೂರು ಹುಲಿ ಅಂತ ಕರಿತೀವಿ ಅಂತ. ಅದು ಬೇರೆ ಯಾರು ಕೂಡ ಅಲ್ಲ, ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಸಾಕಷ್ಟು ಪ್ರದೇಶಗಳಿಗೆ ಆಕ್ರಮಣ ಮಾಡಿ, ದಾಳಿ ಮಾಡಿ ಪ್ರದೇಶಗಳನ್ನ ವಶಪಡಿಸಿಕೊಂಡಿದೆ. ಆದ್ರೆ ಕೊಡಗಿನ ಕಾಡಿನ ದಾರಿಗಳು ಮಾತ್ರ ಟಿಪ್ಪುವಿನ ಬೃಹತ್ ಸೈನ್ಯಕ್ಕೆ ಅರ್ಥನೇ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ವೀರ ಕೊಡವರ ಬಳಿ ಇದ್ದಂತ ಆ ಒಂದು ವಿದ್ಯೆ, ಅದೇ ಗೆರಿಲ್ಲಾ ಆರ್ಟ್. ಇದು ಕೇವಲ ಒಂದು ಯುದ್ಧ ತಂತ್ರ ಮಾತ್ರ ಅಲ್ಲ, ಪ್ರಕೃತಿ ಜೊತೆ ಸೇರಿ ಶತ್ರುನ ಸೆದೆಬಡಿಯುವಂತ ಒಂದು ಅದ್ಭುತ ವಿದ್ಯೆ. ಕೊಡಗಿನ ದಟ್ಟವಾದಂತ ಕಾಡುಗಳು, ಕಡಿದಾದ ಬೆಟ್ಟಗಳು, ಕಣಿವೆಗಳೇ ವೀರ ಕೊಡವರಿಗೆ ಕೋಟೆಗಳಾಗಿದ್ವು. ಸಾವಿರಾರು ಸಂಖ್ಯೆಗಳಲ್ಲಿ ನುಗ್ಗಿ ಬರ್ತಾ ಇದ್ದಂತಹ ಟಿಪ್ಪುವಿನ ಸೈನ್ಯಕ್ಕೆ ಎದುರಾಗಿ ವೀರ ಕೊಡವರು ಮಾಡ್ತಾ ಇದ್ದಿದ್ದೆ ಗೆರಿಲ್ಲಾ ಅಟ್ಯಾಕ್. ಅಂದ್ರೆ ಶತ್ರುಗಳಿಗೆ ನಾವು ಎಲ್ಲಿದ್ದೀವಿ ಅಂತ ಸುಳಿವನ್ನು ಕೊಡದೇನೆ ಮರದ ಮರೆಯಲ್ಲಿ, ಪೊದೆಗಳ ನಡುವೆ ಹುಲಿಗಳ ತರ ಅಡಗಿ ಕೂತು ಕ್ಷಣಾರ್ಧದಲ್ಲಿ ದಾಳಿ ಮಾಡಿ ಮಾಯ ಆಗೋದು. ಇದೇ ಈ ಗೆರಿಲ್ಲಾ ಆರ್ಟ್. ಕೊಡವರ ಗುರಿ ಎಷ್ಟು ನಿಖರವಾಗಿತ್ತು ಅಂತ ಹೇಳಿದ್ರೆ, ಟಿಪ್ಪುವಿನ ಸೈನ್ಯ ಇನ್ನೇನು ಆಯುಧ ಎತ್ಕೋಬೇಕು ಅನ್ನೋಷ್ಟ್ರಲ್ಲಿ ಕೊಡವರ ಬಂದೂಕಿನಿಂದ ಸಿಡಿದಂತ ಗುಂಡುಗಳು ಆ ಶತ್ರುಗಳ ಎದೆಗಳನ್ನ ಸೀಳ್ತಾ ಇದ್ವು. ಈ ಗೆರಿಲ್ಲಾ ವಿದ್ಯೆಯಲ್ಲಿ ಶತ್ರುವಿನ ಸೈನ್ಯ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಅಲ್ಲ, ಆ ಸೈನ್ಯನ ಹೇಗೆ ದಿಕ್ಕು ತಪ್ಪಿಸಿ ಮಣ್ಣು ಮುಕ್ಕಿಸ್ಬೇಕು ಅನ್ನೋದೇ ಈ ಗೆರಿಲ್ಲಾ ವಿದ್ಯೆ. ಟಿಪ್ಪುವಿನ ಬೃಹತ್ ಸೈನ್ಯಗಳು, ಫಿರಂಗಿಗಳು ಎಲ್ಲ ಕೂಡ ಈ ಕಾಡಿನ ಕಲೆ ಅಂದ್ರೆ ಗೆರಿಲ್ಲಾ ಆರ್ಟ್ ಮುಂದೆ ಒಂದೆರಡು ಸಲ ಅಲ್ಲ, ಹಲವಾರು ಸಲ ಅಕ್ಷರಶಃ ಸೋತು ಶರಣಾಗಿತ್ತು. ಯಾಕಂದ್ರೆ ಕೊಡಗಿನ ಚಳಿಯಲ್ಲಿ, ಮಂಜಿನ ನಡುವೆ ಕಾಡಿನಲ್ಲಿ ವೀರ ಕೊಡವರು ಮರದ ಮರೆಗಳಲ್ಲಿ ಅಡಗಿ ಹೊಡಿತಾ ಇದ್ರೆ ಆ ಚಳಿಲೂ ಕೂಡ ಟಿಪ್ಪುವಿನ ಸೈನ್ಯಕ್ಕೆ ಬೆವರ್ತಾ ಇತ್ತು. ಸೊ ಟಿಪ್ಪುವಿಗೆ ಒಂದು ಗೊತ್ತಾಗಿತ್ತು, ಈ ಬೆಟ್ಟದ ಹುಲಿಗಳನ್ನ ಡೈರೆಕ್ಟ್ ವಾರಲ್ಲಿ ಸೋಲ್ಸೋದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಟಿಪ್ಪು ಮಾಡಿದ್ದೆ ಆ ಒಂದು ಐಡಿಯಾ, ಅದೇ ನಂಬಿಕೆ ದ್ರೋಹ. ಇವಾಗ ಹೇಳ್ತಿರುವಂತ ವಿಷಯನ ನಾನು ಹೇಳ್ತಾ ಇಲ್ಲ, ಕೊಡಗಿನ ಮಣ್ಣು ಹೇಳ್ತಾ ಇದೆ. ಕೊಡಗಿನ ಹಿರಿಯರು ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಗೊತ್ತಿದೆ. ಅವರೇ ಇದನ್ನ ಜನರೇಷನ್ಗಳಿಗೆ ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಜಾಗ ಇದೆ, ದೇವಟ್ ಪರಂಬು. ಈ ಹೆಸರನ್ನ ಇವತ್ತಿಗೂ ಕೂಡ ಕೊಡಗಿನ ಹಿರಿಯರು ಬಹಳ ನೋವಿನಿಂದಾನೇ ನೆನ್ಸ್ಕೋತಾರೆ. ಯಾಕಂದ್ರೆ ನೇರವಾಗಿ ಯುದ್ಧದಲ್ಲಿ ಕೊಡವರನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಟಿಪ್ಪು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಾಂತಿ ಮಾತುಕತೆಗೆ ಬನ್ನಿ, ಇನ್ಮೇಲೆ ನಮಗೆ ಯುದ್ಧ ಬೇಡ ಅಂತ ಎಲ್ಲಾ ಕೊಡವರನ್ನ ದೇವಟ್ ಪರಂಬುಗೆ ಕರೀತಾನೆ. ಆದ್ರೆ ಕಂಡೀಷನ್ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಆಯುಧಗಳಿಲ್ಲದೆ ನಿರಾಯುಧವಾಗಿ ಬರಬೇಕು ಅನ್ನೋದು. ಟಿಪ್ಪುವಿನ ಮಾತನ್ನ ನಂಬಿ ಬಂದಂತ ಕೊಡವರು ಇನ್ನೇನು ದೇವಟ್ ಪರಂಬುನಲ್ಲಿ ಗ್ಯಾದರ್ ಆಗ್ಬೇಕು ಅನ್ನೋಷ್ಟರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದಂತ ಟಿಪ್ಪುವಿನ ಸೈನ್ಯ ಒಂದೇ ಸಲ ಕೊಡವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಅಲ್ಲಿ ನಡೆದಿದ್ದೇ ಬೇರೆ. ಅವತ್ತು ದೇವಟ್ ಪರಂಬುವಿನ ಮಣ್ಣು ಕೆಂಪಾಗಿತ್ತು. ಅದೆಷ್ಟೋ ದಿನಗಳ ಕಾಲ ಕಾವೇರಿ ನದಿಯ ನೀರು ಕೂಡ ಕೆಂಪಾಗಿ ಹರಿತಾ ಇತ್ತು ಅಂತ ಕೊಡಗಿನ ಹಿರಿಯರು ಇವತ್ತಿಗೂ ಕೂಡ ಕಥೆಗಳನ್ನ ಹೇಳ್ತಾರೆ. ಆಯುಧವಿಲ್ದೇನೆ ಶಾಂತಿ ಮಾತುಕತೆಗೆ ಬಂದಂತ ಸಾವಿರಾರು ಜನ ವೀರ ಕೊಡವರನ್ನ ನಂಬಿಕೆ ದ್ರೋಹದಿಂದ ಮಾಡಿದಂತ ಆ ಕಗ್ಗೊಲೆಗಳನ್ನ, ಅಂದ್ರೆ ಅಫಿಷಿಯಲ್ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂತ ಯಾವ್ದಾದ್ರು ಪುಟ ಸಿಗುತ್ತಾ ಅಂತ ಹೇಳಿದ್ರೆ ಹುಡ್ಕೋದು ತುಂಬಾನೇ ಕಷ್ಟ. ಆದ್ರೆ ಕೆಲವೊಂದ್ಸಲ ಇತಿಹಾಸ ಅನ್ನೋದು ಕೇವಲ ಬುಕ್ಗಳಲ್ಲಿ ಪ್ರಿಂಟ್ ಆಗಿರೋದು ಮಾತ್ರ ಅಲ್ಲ, ಆ ಮಣ್ಣಿನ ಕಥೆಗಳಲ್ಲಿ ತಲೆಮಾರುಗಳಿಂದ ತಲೆಮಾರುಗಳಿಗೆ ಹೇಳ್ಕೊಂಡು ಬಂದಿರ್ತಾರೆ. ಇದಕ್ಕೆ ಪೂರಕವಾಗಿ ಸಿಗುವಂತ ದಾಖಲೆಗಳು ಏನನ್ನತ್ತೆ ನೋಡೋಣ. ಟಿಪ್ಪುವಿನ ಆಸ್ಥಾನದಲ್ಲಿದ್ದಂಥ ಇತಿಹಾಸಕಾರ ಕಿರ್ಮಾನಿ ತಾನೇ ಬರ್ಕೊಂಡಿದ್ದಾನೆ, ಹಷ್ಟಾದ್ ಹಜಾರ್ ಅಂದ್ರೆ 80,000 ಜನರನ್ನ ಅವತ್ತು ಸೆರೆ ಹಿಡಿದು ಮತಾಂತರ ಮಾಡಲಾಯಿತು ಅಂತ. ಇನ್ನೊಂದು ಮಾರ್ಕ್ ವಿಲ್ಕ್ಸ್ ಬರ್ದಂತ ಹಿಸ್ಟರಿ ಆಫ್ ವಾಲ್ಯೂಮ್ 2 ನಲ್ಲಿ ಆ ದೌರ್ಜನ್ಯನ ಕಣ್ಣಿಗೆ ಕಟ್ಟೋ ತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, 1870 ಕೊಡಗು ಗೆಜೆಟರಿನಲ್ಲೂ ಕೂಡ ಈ ವಿಷಯ ಉಲ್ಲೇಖ ಆಗಿದೆ. ಅಂದ್ರೆ ಅವತ್ತು ಕೊಡವರ ಮಾರಣ ಹೋಮ ನಡೆಸಿ ಸೆರೆ ಸಿಕ್ಕಂತ ಕೊಡವರನ್ನ ಬಲವಂತವಾಗಿ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಫೋರ್ಸ್ಫುಲಿ
ಮತಾಂತರ ಮಾಡಿದ್ದಾರೆ ಅಂದ್ರೆ ಅವ್ರಿಗಿದ್ದಿದ್ದು ಎರಡೇ ಆಪ್ಷನ್, ಒಂದೊಬ್ಬ ಸಾಯ್ಬೇಕು ಇಲ್ಲ ಅಂತ ಹೇಳಿದ್ರೆ ಮತಾಂತರ ಆಗ್ಬೇಕು. ಈ ತರಹ ಅವ್ರಿಗೆ ಚಿತ್ರಹಿಂಸೆ ನೀಡಿ ಮತಾಂತರ ಮಾಡಿದ್ದಾನೆ ಅನ್ನೋದನ್ನ ಕೂಡ 1870 ಕೊಡಗು ಗೆಜೆಟರಿನಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಈ ಘಟನೆಗೆ ಕೊಡಗಿನಲ್ಲಿ ಇವತ್ತಿಗೂ ಇರುವಂತಹ ಒಂದು ಸಮುದಾಯ ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು. ಈ ಒಂದು ಘಟನೆಯಿಂದ ಅದೆಷ್ಟೋ ಕೊಡಗಿನ ಮನೆತನಗಳೇ ನಾಶ ಆಗಿದಾವೆ, ಅದೆಷ್ಟೋ ವಂಶಗಳೇ ನಿರ್ವಂಶ ಆಗೋಗ್ಬಿಟ್ಟಿದಾವೆ. ಈ ವಿಷಯನ ನಿಮ್ಮ ಕೊಡವ ಸ್ನೇಹಿತರು ಯಾರಾದ್ರೂ ಇದ್ರೆ ಅವ್ರ ಜೊತೆ ಕೇಳಿ, ಅವರೇ ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಿದ್ರೆ ಇದನ್ನೆಲ್ಲ ಯಾಕೆ ನಮ್ಮ ಹಿಸ್ಟ್ರಿ ಬುಕ್ಗಳಲ್ಲಿ ತೋರಿಸಿಲ್ಲ? ಕೆಲವರಿಗೆ ಇತಿಹಾಸ ಅನ್ನೋದು ರಾಜಕೀಯ ಮಾಡೋ ಅಸ್ತ್ರ. ಕೇವಲ ಒಬ್ಬ ವ್ಯಕ್ತಿಯನ್ನ ಹೀರೋ ಮಾಡೋ ಆಸೆ ಇತ್ತು, ಅದಕ್ಕೆ ಸತ್ಯವನ್ನ ಬಂಡಾಯ ಅಂತ ಕರೆದ್ರು. 100 ವರ್ಷಗಳ ನೋವನ್ನ ಒಂದು ಸಣ್ಣ ಘಟನೆ ಅಂತ ಕರೆದ್ರು. ಆದ್ರೆ ಜನರು ತಮ್ಮ ಹಿರಿಯರಿಂದ ಕೇಳಿ ತಿಳ್ಕೊಂಡಿರೋ ಸತ್ಯವನ್ನ ಯಾರಿಂದ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ನಾನಿಲ್ಲಿ ಯಾವ ಧರ್ಮದ ಪರವಾಗಿ ಕೂಡ ಮಾತಾಡ್ತಾ ಇಲ್ಲ, ಯಾವ ಧರ್ಮವನ್ನು ವಿರೋಧಿಸಿ ಕೂಡ ಮಾತಾಡ್ತಾ ಇಲ್ಲ. ಸತ್ಯವನ್ನ ಸತ್ಯ ಅಂತ ಒಪ್ಕೊಳ್ಳೋ ಮನಸ್ಥಿತಿ ಬೇಕು ಅಷ್ಟೇ. ನಾವು ಪುಸ್ತಕಗಳಲ್ಲಿ ಯಾರನ್ನ ಹೀರೋ, ಯಾರನ್ನ ಮೈಸೂರು ಹುಲಿ ಅಂತ ಕರಿತಾ ಇದ್ವೋ ಅವನ ನಿಜವಾದ ಮುಖವಾಡ ಈ 3 ಪುಸ್ತಕಗಳಲ್ಲಿ ಉಲ್ಲೇಖ ಆಗಿರುವಂತಹ ವಿಷಯಗಳು ನೋಡ್ತಾ ಇದ್ರೇನೆ ಕಳಚಿ ಬೀಳುತ್ತೆ. ಕೇವಲ ಒಂದು ಹುಲಿಯನ್ನ ಕೊಂದ ಮಾತ್ರಕ್ಕೆ ಅವನು ಮೈಸೂರು ಹುಲಿ ಆಗೋದಾದ್ರೆ ಸಾವಿರಾರು ಜನರ ಮಾರಣ ಹೋಮ ನಡೆಸಿದ ಮನುಷ್ಯನನ್ನ ಏನಂತ ಕರಿಬಹುದು? ನೀವೇ ಯೋಚನೆ ಮಾಡಿ. ಆ 3 ಪುಸ್ತಕಗಳು ನಿಮಗೆ ಆರ್ಕೈವ್ ನಲ್ಲಿ ನೋಡೋದಕ್ಕೆ ಸಿಗ್ತವೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಈ ಕಥೆ ಕೇಳಿ, ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ತ್ರಿಶೂಲ್ ಗೌಡ.